ಓಂ. ನಾನು ಸೋಮನಾಥ್. ಇವತ್ತು ಬಹಳ ಜನಕ್ಕೆ ಹತ್ತಿರವಾದಂತಹ ಒಂದು ವಿಷಯವನ್ನು ಕುರಿತು ಚರ್ಚಿಸೋಣ. ಅದೇನೆಂದರೆ, ಸಾಲದ ಕಂತನ್ನು ಕಟ್ಟದಿದ್ದರೆ ಬ್ಯಾಂಕು ನಿಮ್ಮ ಆಸ್ತಿಯನ್ನು ಕಸಿದುಕೊಳ್ಳುತ್ತದೆಯೇ? ಪ್ರಶ್ನೆ ಚಿಹ್ನ. ಈ ಬ್ಯಾಂಕ್ನಲ್ಲಿ ನಾವು ಲೋನ್ ತಗೊಂಡಾಗ ಅದಕ್ಕೆ ಸಂಬಂಧಪಟ್ಟಂತಹ ಇವತ್ತಿನ ಮುಖ್ಯವಾದಂತಹ ಕಾನೂನುಗಳು ಏನಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸು, ಆಮೇಲೆ ಸರ್ಫೇಸಿ ಕಾನೂನು, ಆಮೇಲೆ DRT ಕಾನೂನು. ಸರ್ಫೇಸಿ ಲಾಂಗ್ ಫಾರ್ಮ್ ಏನು ಅಂತಂದರೆ ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್. ಇದು ಸರ್ಫೇಸಿ. DRT ಅಂದ್ರೆ ಡೆಟ್ ರಿಕವರಿ ಟ್ರಿಬ್ಯುನಲ್. ಇನ್ನೊಂದು ಬರ್ತೈತೆ ಮೇಲಿಂದ DRAT ಅಂತೇಳಿ, ಡೆಟ್ ರಿಕವರಿ ಅಪೆಲೇಟ್ ಟ್ರಿಬ್ಯುನಲ್. ಇದರ ಮ್ಯಾಗಿನ್ ಕೋರ್ಟ್. ಇಷ್ಟು ಕಾನೂನುಗಳು ಸಾಲದ ಕಂತನ್ನು ಸರಿಯಾಗಿ ಕಟ್ಟದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಅಪ್ಲೈ ಆಗ್ತವೆ. ಬ್ಯಾಂಕ್ಗಳು ಅನುಸರಿಸೋ ಕಾನೂನುಗಳು ಇವೆ. ಈಗ ಒಂದು ವ್ಯಕ್ತಿ ಸಾಲನ ಒಂದ ಕಾರಣಕ್ಕಂತ ತಗೊಳ್ಳೋದಿಲ್ಲ, ಬಹಳಷ್ಟು ಕಾರಣಕ್ಕಂತೇಳಿ ತಗೊಳ್ತಾನೆ. ಬ್ಯಾಂಕ್ಗಳು ಸಾಲವನ್ನು ಕೊಡಬೇಕಾದ್ರೆ ಹೆಚ್ಚಾಗಿ ಸೆಕ್ಯೂರಿಟಿ ಇಟ್ಕೊಂಡೇ ಕೊಡ್ತಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಯಾವುದೇ ಸಾಲಗಾರ ಕಂತು ಕಟ್ಟದೇ ಇದ್ದಾಗ 30 ದಿನಗಳಷ್ಟು ಅವಧಿಯವರೆಗೆ ಅವನಿಗೆ ಬೆನ್ನನ್ನು ಹತ್ತಿ, ಅಂದರೆ ಅವನಿಗೆ ಹೇಳ್ತಾ ಇರೋದು ನಿಮ್ಮದು ಕಂತು ಬಂದಿಲ್ಲ, ನಿಮ್ಮದು ಕಂತು ಬಂದಿಲ್ಲ ಅಂಥೇಳಿ ಆತನಿಗೆ ಪದೇ ಪದೇ ಹೇಳ್ತಾ ಇರೋದು. 30 ದಿನ ಅಂದರೆ 1 ತಿಂಗಳ. 30 ದಿನ ಆದಮೇಲೂ ಅವನು ಕಟ್ಟಲಿಲ್ಲ ಅಂದ್ರೆ 60 ದಿನಗಳವರೆಗೆ ನೋಡಿ ಅವನಿಗೆ ನೀವೇನು ಮಾಡಬೇಕು, ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟ ಮೇಲೆ ಮತ್ತೆ 30 ದಿನ ಅಂದ್ರೆ ಅವನು ಕಂತು ಕಟ್ಟಗೆ 90 ದಿನ ಆಗ್ತೈತಿ. ನೋಟಿಸ್ ಕೊಟ್ಟ ಮೇಲೆ ಮತ್ತೆ 30 ದಿನ ಆತ ಕಂತು ಕಟ್ಟಲೇ ಇಲ್ಲ ಅಂದಾಗ ನೀವು ಅಂಥ ಸಾಲಗಾರನ ಅಕೌಂಟನ್ನು, ನೀವು ಅಂದರೆ ಯಾರು, ಬ್ಯಾಂಕ್ನವರು, ಅಂಥ ಸಾಲಗಾರನ ಅಕೌಂಟನ್ನು NPA ಅಂತಂಥೇಳಿ ಕೆಟಗರೈಸ್ ಮಾಡ್ಬೋದು. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಕೌಂಟ್. NPA ಅಕೌಂಟ್ ಅಂತಂಥೇಳಿ ಬ್ಯಾಂಕ್ನವ್ರು ಯಾವಾಗ ಅದನ್ನು ಕೆಟಗರೈಸ್ ಮಾಡ್ತಾರೋ ಅವಾಗ ಬ್ಯಾಂಕಿನವ್ರಿಗೆ ಸರ್ಫೇಸಿ ಆ್ಯಕ್ಟ್ನ ಅಂತರ್ಗತ ಸಾಲಗಾರನ ಮೇಲೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹಕ್ಕು ಸಿಗ್ತದೆ. NPA ಅಕೌಂಟ್ ಅಂತೇಳಿ ಘೋಷಣೆ ಮಾಡದೆ ಹೊರತು ಅವರು ಸರ್ಫೇಸಿ ಆ್ಯಕ್ಟ್ನ ಅಂತರ್ಗತ ಕ್ರಮ ಕೈಗೊಳ್ಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, 90 ದಿನದವರೆಗೂ ಒಬ್ಬ ಸಾಲಗಾರ ತನ್ನ ಸಾಲದ ಕಂತನ್ನು ಕಟ್ಟದಿದ್ದಲ್ಲಿ ಆತನ ಅಕೌಂಟನ್ನು NPA ಅಕೌಂಟ್ ಅಂತಂಥೇಳಿ ಘೋಷಣೆ ಮಾಡಿ ಸರ್ಫೇಸಿ ಆ್ಯಕ್ಟ್ನ ಅಂತರ್ಗತ ಮುಂದುವರಿತಾರೆ. ಸರ್ಫೇಸಿ ಆ್ಯಕ್ಟ್ನ ಅಂತರ್ಗತ ಮುಂದುವರೆದಾಗ ಮತ್ತೆ 60 ದಿನ ನೋಡಿ ಸರ್ಫೇಸಿ ಆ್ಯಕ್ಟ್ನ ಅಂತರ್ಗತ ಬ್ಯಾಂಕ್ನವರು ಮಧ್ಯಕ್ಕೆ ಸೆಕ್ಷನ್ 13(2) ಅಂತರ್ಗತ 60 ಡೇಸ್ ನೋಟಿಸ್ ಕೊಡ್ತಾರೆ. 60 ಡೇಸ್ ನೋಟಿಸ್ ಆದಮೇಲೂ ಸಾಲಗಾರ ಮರುಪಾವತಿಗೆ ಬರಲಿಲ್ಲ ಅಂದ್ರೆ ಸೆಕ್ಷನ್ 13(2) ಅಂತರ್ಗತ ನೋಟಿಸ್ ಕೊಟ್ಟಾಗ ಸಾಲಗಾರ ಸೆಕ್ಷನ್ 13(3)(a) ಅಂತರ್ಗತ ಉತ್ತರವನ್ನು ಕೊಡಬಹುದು. ಅವನು ಬರಲೇ ಇದ್ದ ಪಕ್ಷದಲ್ಲಿ ಬ್ಯಾಂಕ್ನವರು 13(4) ಅಂತರ್ಗತ, ಸೆಕ್ಷನ್ 13(4) ಅಂತರ್ಗತ ಸಿಂಬಾಲಿಕ್ ಪೊಸೆಷನ್ ಸಲಾಗಿ ನೋಟಿಸ್ ಕೊಡ್ತಾರೆ. ಈ ಸಿಂಬಾಲಿಕ್ ಪೊಸೆಷನ್ ಕೊಡೋಕ್ಕಿಂತ ಮುಂಚೆ ಸಾಲಗಾರನಿಗೆ 4 ಆಪ್ಷನ್ಸ್ ಇರ್ತವೆ. ಅವೇನಪ್ಪ ಅಂದ್ರೆ, ಬ್ಯಾಂಕ್ನವ್ರನ್ನ ಭೇಟಿಯಾಗಿ ಮಾತಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೋಬೋದು, ಲೋನ್ ರೀಸ್ಟ್ರಕ್ಚರಿಂಗ್ ಮಾಡ್ಕೋಬೋದು, ಅಥವಾ ತನ್ನ ಆಸ್ತಿನ ತಾನೇ ಮಾರಿ ಬಂದಂಥ ಹಣದಲ್ಲಿ ಬ್ಯಾಂಕಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಉಳಿದದ್ದನ್ನು ತಾನು ಇಟ್ಟುಕೊಳ್ಳಬಹುದು. ಹಿಂಗೆ ಮಾಡೋದು ಅನುಕೂಲ ಯಾಕಾಗ್ತೈತಿ ಅಂದ್ರೆ, ಬ್ಯಾಂಕ್ನವ್ರು ಮಾರಿದ್ರೆ ಅದು ಕಮ್ಮಿ ರೇಟಿಗೆ ಸೇಲ್ ಆಗ್ತೈತಿ. ನೀವು ಪ್ರೈವೇಟ್ನೊಳಗೆ ನೀವೇ ಮಾರಿದ್ರೆ
ಅದು ಹೆಚ್ಚಿಗೆ ಕಿಮ್ಮತ್ತಿಗೆ ಸೇಲ್ ಆಗ್ತೈತಿ. ಆದ್ದರಿಂದ ಇದೊಂದು ಆಪ್ಷನ್ ಇರ್ತದೆ. ಇದಕ್ಕೆ ಬ್ಯಾಂಕ್ನವರು ವಿರೋಧ ಮಾಡೋದಿಲ್ಲ. ನೀವು ಪ್ರೈವೇಟಾಗಿ ಸೇಲ್ ಮಾಡಿ ಬಂದಂಥ ಹಣದೊಳಗೆ ಬ್ಯಾಂಕಿಗೆ ಕೊಡಬೇಕಾಗಿದ್ದನ್ನು ಕೊಟ್ಟು ಉಳಿದಿದ್ದನ್ನು ನೀವು ಇಟ್ಕೋಬೋದು. ಆಮೇಲೆ ಇನ್ನೊಂದು ಅವಕಾಶ ಇರ್ತದೆ, ಇದು ಟೇಕ್ ಓವರ್ ಆಫ್ ಎ ಲೋನ್. ಅಂದ್ರೆ ಈ ಬ್ಯಾಂಕ್ನೊಳಗೆ ಏನು ಲೋನ್ ಇರ್ತದಲ್ಲ, ಇನ್ನೊಂದು ಬ್ಯಾಂಕಿಗೆ ಅಪ್ರೋಚ್ ಮಾಡಿ ಈ ಬ್ಯಾಂಕ್ನೊಳಗೆ ಇದ್ದಂಥ ಲೋನ್ ಅಷ್ಟೂ ಆ ಬ್ಯಾಂಕ್ನಿಂದ ಲೋನ್ ತೊಗೊಂಡು ಈ ಬ್ಯಾಂಕಿಗೆ ಕಟ್ಟೋದು, ಆ ಬ್ಯಾಂಕಿಗೆ ನೀವು ಫ್ರೆಶ್ ಲೋನಿಗೆ ಹಾಕ್ತೀರಿ. ಆದರೆ ಈ ಕ್ರಮ ನೀವು ಕೈಗೊಳ್ಳಲಿಕ್ಕೆ ನಿಮ್ಗೆ ಒಂದೇ ನೋಟಿಸ್ ಬರ್ತದಲ್ಲ, 60 ದಿನ ನೀವು ಕಂತು ಕಟ್ಟಲೆ ಇದ್ದಾಗ ಬರುವಂತಹ ನೋಟಿಸ್. ಆ ನೋಟಿಸ್ ಬರೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ತುಕೊಂಡು ಇನ್ನೊಂದು ಬ್ಯಾಂಕ್ ಅಪ್ರೋಚ್ ಆಗಿ ಈ ಟೇಕ್ ಓವರ್ ಲೋನ್ ಬಗ್ಗೆ ಮಾತಾಡಬೇಕಾಗ್ತೈತಿ. ಒಂದ್ಸರಿ ನೋಟಿಸ್ ಬಂತು ಅಂದರೆ ನಿಮ್ಮದು ಸಿವಿಲ್ ಸ್ಕೋರ್ ಕಮ್ಮಾಗಿ ಆ ಎರಡನೇ ಬ್ಯಾಂಕ್ನೊಳಗೂ ನಿಮ್ಗೆ ಲೋನ್ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಿಮಗಿದ್ದಂಥ ಈ 4 ಅವಕಾಶಗಳನ್ನು ನೀವು ಕಳ್ಕೊಂಡಿರಿ ಅಂದಾಗ ಸಿಂಬಾಲಿಕ್ ಪೊಸಿಷನ್ ಪ್ರಶ್ನೆ ಬರ್ತದೆ. ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಸೆಕ್ಷನ್ 13(4) ಅಂತರ್ಗತ ಸಿಂಬಾಲಿಕ್ ಪೊಸಿಷನ್ ಸಲುವಾಗಿ ನೋಟಿಸ್ ಕೊಡ್ತಾರೆ. ಅವಾಗಲೂ ಸಾಲಗಾರ ಬರದೇ ಇದ್ದಾಗ ಅಥವಾ ಸಾಲಗಾರರಿಗೆ ಇನ್ನೂ ಒಂದು ಅವಕಾಶ ಇರ್ತದೆ, DRTಗೆ ಹೋಗಲಿಕ್ಕೆ. DRTಗೆ ಸೆಕ್ಷನ್ 17 ಅಂತರ್ಗತ ಸಾಲಗಾರ DRTಗೆ ಹೋಗ್ಬೋದು, ಡೆಟ್ ರಿಕವರಿ ಟ್ರಿಬ್ಯುನಲ್ಗೆ. ಡೆಟ್ ರಿಕವರಿ ಟ್ರಿಬ್ಯುನಲ್ಗೆ ಒಬ್ಬ ಸಾಲಗಾರ ಏನಂತ ಹೋಗ್ತಾನೆ, ಬ್ಯಾಂಕ್ನವ್ರದ್ದು ಏನಾದರೂ ಅನ್ಫೇರ್ ಡಿಮ್ಯಾಂಡ್ಸ್ ಇದ್ರೆ ಅದನ್ನು ತೋರಿಸಿ ಹೋಗ್ತಾನೆ, ಅಥವಾ ಪ್ರಾಪರ್ಟಿನ ಇಲ್ಲಿಗಲ್ ಆಗಿ ಆಪ್ಷನ್ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಅಂತಹದ್ದನ್ನು ಎತ್ತಿ ತೋರಿಸಿ ಹೋಗ್ತಾನೆ, ಅಥವಾ ನಾನು ಲೋನ್ ಕಟ್ಟಲಿಕ್ಕೆ ರೆಡಿ ಇದ್ದೀನಿ, ನನಗೆ ಸ್ವಲ್ಪ ರೀಪೇಮೆಂಟ್ ರೀಸ್ಟ್ರಕ್ಚರ್ ಮಾಡಿಕೊಡ್ರಿ ಅಂತಂಥೇಳಿ ಕೇಳ್ಕೊಂಡು ಹೋಗ್ಬೋದು. DRT ಅವರು ಈ ಮಾನ್ಯವಾದಂತಹ ಮತ್ತು ವೈದ್ಯವಾದಂತಹ ಸಾಲಗಾರನ ಕೋರಿಕೆಗಳನ್ನು ಈಡೇರಿಸುತ್ತಾ ಅವನಿಗೆ ಒಂದು ಅವಕಾಶವನ್ನು ಕೊಡುತ್ತಾರೆ. ಸಾಲಗಾರ DRTಗೆ ಹೋಗುವುದನ್ನು ಬ್ಯಾಂಕ್ನವರು ಇಚ್ಛಾ ಪಡೋದಿಲ್ಲ. ಯಾಕಂದ್ರೆ ಸಾಲಗಾರ DRTಗೆ ಹೋದ್ರೆ ಅಲ್ಲೇ ಸೆಟಲ್ಮೆಂಟ್ಗೆ ಅವೇನಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅಂತಹ ಸೆಟಲ್ಮೆಂಟ್ನಾಗ ಹೆಚ್ಚಾಗಿ ಬ್ಯಾಂಕಿಗೆ ಲಾಸ್ ಆಗ್ತದೆ. ಯಾಕಂದ್ರೆ DRT ಅವರು ಹೆಚ್ಚಾಗಿ ಸಾಲಗಾರನ ಪರವಾಗಿ ನಿರ್ಣಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಬ್ಯಾಂಕ್ನವರು DRTಗೆ ಹೋಗೋ ಮುಂಚೆನೇ ರೀಸೆಟಲ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇನ್ನು DRTಗೆ ಹೋಗಲಿಲ್ಲ ಲೋನಿಗೆ, ಅವಾಗ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಸೆಕ್ಷನ್ 14 ಆಫ್ ಸರ್ಫೇಸಿ ಆ್ಯಕ್ಟ್, ಸೆಕ್ಷನ್ 14 ಆಫ್ ಸರ್ಫೇಸಿ ಆ್ಯಕ್ಟ್ನೊಳಗೆ ಎವಿಕ್ಷನ್ ಸಲುವಾಗಿ ನೋಟಿಸ್ ಕೊಡ್ತಾರೆ. ಎವಿಕ್ಷನ್ ಅಂತಂತಂದ್ರೆ ಅದು ಆಸ್ತಿಯನ್ನು ಹರಾಜು ಮಾಡೋದು, ಖಾಲಿ ಮಾಡಿಸಿ. ಇಲ್ಲೇ ಒಂದು ವಿಷಯವನ್ನು ನಾವೆಲ್ಲ ನೆನಪಿಟ್ಕೊಂಡಿರ್ಬೇಕು. DRT ಒಳಗೆ ಈಗಾಗಲೇ 2 ಲಕ್ಷ ಕೇಸ್ ಪೆಂಡಿಂಗ್ ಅದಾವೆ. ನೀವು DRTಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ನಮ್ಮ ಕಡೆ ಭಾಳ ಕೇಸ್ ಅದಾವೆ ನೀವು ಬರಬೇಡ್ರಿ ಅನ್ಲಿಕ್ಕೆ ಬರೋದಿಲ್ಲ. DRTಗೆ ಅದು ಅಪ್ಲಿಕೇಶನ್ ಅಂತೂ ತೊಗೊತದ, ಆದರೆ ನಿಮ್ಮದು ಪಾಳೆ ಬರಲಿಕ್ಕೆ 2 ದಿನ ಹೋಗ್ತದೆ. ಅಷ್ಟು ದಿನದವರೆಗೆ ಬಡ್ಡಿ ಏರ್ತಾ ಇರ್ತದೆ. ಅದನ್ನು ಸಾಲಗಾರ ನೆನಪಿಟ್ಕೊಂಡಿರ್ತದೆ. ಆಮೇಲೆ ಇಲ್ಲೇ ಸಿಂಬಾಲಿಕ್ ಪೊಸಿಷನ್ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಏಜೆನ್ಸಿ ಬರ್ತದೆ, ಅಸೆಟ್ ರಿಕವರಿ ಅಂತ ಹೇಳಿ. ಅವ್ರೇನು ಮಾಡ್ತಾರೆ, ಸಾಲಗಾರ ಕೊಡಬೇಕಾದಂಥ ಸಾಲದ ಮರುಪಾವತಿಯನ್ನು ಬ್ಯಾಂಕಿಗೆ ತಾವೇ ಮಾಡುವುದಾಗಿ ಒಪ್ಪಿಕೊಂಡು ಬಿಡುತ್ತಾರೆ. ಒಂದು ಸ್ವಲ್ಪ ರೆಡ್ಯೂಸ್ಡ್ ಅಮೌಂಟ್ಗೆ. ಉದಾಹರಣೆಗೆ ನೀವು 100 ರೂಪಾಯಿ ಸಾಲ ಮರುಪಾವತಿ ಮಾಡೋದೈತೆ ಅಂತ ತಿಳ್ಕೊಳ್ರಿ, ನಾನು 90 ರೂಪಾಯಿ ಕೊಡ್ತೀನಿ, ಅವನಿಂದ ರಿಕವರಿ ಮಾಡೋದು ನನ್ನ ಜವಾಬ್ದಾರಿ, ನಾನು ನಿಮಗೆ 90 ರೂಪಾಯಿ ಕೊಟ್ಬಿಡ್ತೀನಿ ಅಂಥೇಳಿ ಬ್ಯಾಂಕಿನ ಜೊತೆ ಮಾತಾಡ್ಕೊಂಡು ಬಿಡೋದು. ಇದು ಒಂದು ಏಜೆನ್ಸಿ, ಇದು ಕಾನೂನುಬದ್ಧ ಏಜೆನ್ಸಿ, ಅಸೆಟ್ ರಿಕವರಿ ಏಜೆನ್ಸಿ ಅಂಥೇಳಿ ARC ಅಂತ ಹೇಳಿರ್ತಾರೆ. ಆಮೇಲೆ ಅವರು ನಿಮ್ಮ ಜೊತೆ ವ್ಯವಹಾರ ಶುರು ಮಾಡ್ತಾರೆ.
ವ್ಯವಸ್ಥೆ ಇದು ಕೆಲವೊಂದು ಸಲ ಅನುಕೂಲ ಯಾಕೆ ಆಗ್ತದೆ ಅಂದ್ರೆ ಬ್ಯಾಂಕಿನ ಕಾನೂನೊಳಗೆ ನಿಮ್ಮದು ಕಂತುಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ARC ಅವರು ನಿಮಗೆ ಕಂತುಗಳನ್ನು ಕೊಡ್ತಾರೆ. ಅಂದ್ರೆ ನೀವು ಅವತ್ತಿಂದ ಲೋನ್ ತೊಗೊಂಡಂಗೆ. ಹಾಗಾಗಿ ನಿಮಗೆ ಕೆಲವೊಂದು ಸಲ ಇದು ಅನುಕೂಲ ಅನಿಸಬಹುದೇನೋ. ಇಲ್ಲೇ ಬ್ಯಾಂಕು ಮತ್ತು ಸಾಲಗಾರನ ಸಂಬಂಧಗಳ ಮಧ್ಯೆ ಒಂದೆರಡು ಮುಖ್ಯ ಪ್ರಶ್ನೆಗಳದಾವೆ. ಒಂದು, ಹೆಚ್ಚಾಗಿ ಸಾಲಗಾರರಿಗೆ ತಲೆಯೊಳಗೆ ಏನು ಬರ್ತೈತಿ ಅಂದ್ರೆ, ಒಂದೆರಡು ಕಂತು ಕಟ್ಟಲಿಲ್ಲ ಅಂತಂತಂದ್ರೆ ನಮ್ಮ ಆಸ್ತಿ ತೊಗೊಂಡೋಗ್ಬಿಡ್ತಾರೇನು, ನಮ್ಮ ಆಸ್ತಿ ಜಪ್ತಿ ಮಾಡಿಬಿಡ್ತಾರೇನು, ಸೀಸ್ ಮಾಡಿಬಿಡ್ತಾರೇನು ಅಂಥೇಳಿ. ಯಾಕಂದ್ರೆ ಸಾಲಗಾರರಿಗೆ ಅದರ ಟೆನ್ಷನ್, ಆ ಒಂದು ವಿಚಾರದೊಳಗೆ ಆಗಿರ್ತಾನೆ. ಇಲ್ಲೇ ಕಾನೂನು ಏನು ಹೇಳ್ತದೆ ಅಂದ್ರೆ, ಬ್ಯಾಂಕಿನವ್ರಿಗೆ ನಿಮ್ಮ ಆಸ್ತಿ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಎಲ್ಲ ಸಾಲಗಾರರ ಆಸ್ತಿ ತೊಗೊಂಡ್ರೆ ಮೇಂಟೈನ್ ಮಾಡೋದು ಹೆಂಗೆ? ಬ್ಯಾಂಕಿನವ್ರ ಆಸ್ತಿ ಮೇಂಟೈನ್ ಮಾಡೋಕ್ಕೆ ಬ್ಯಾಂಕ್ ಸ್ಥಾಪನೆ ಮಾಡಿಲ್ಲ. ಅವ್ರ ಇಂಟ್ರೆಸ್ಟ್ ಇರೋದು ಸಾಲದ ಕಂತಿನ ಮರುಪಾವತಿಯಲ್ಲಿ ಮಾತ್ರ. ನಿಮ್ಮ ಆಸ್ತಿಯ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇದು ಸಾಮಾನ್ಯ ಜ್ಞಾನ, ಇದನ್ನು ನೆನಪಿಟ್ಕೊಳ್ಳಬೇಕು. ಅದು ಕಡೆ ಹಂತ. ನಿಮ್ಮ ಆಸ್ತಿಯನ್ನು ಜಪ್ತಿ ಮಾಡ್ಕೊಳ್ಳೋದು ಮತ್ತು ಮುಟ್ಗೋಲು ಹಾಕ್ಕೊಂಡು ಮಾರಾಟ ಮಾಡೋದು ಆಕ್ಷನ್ಗಳಾಗ, ಅದು ಕಡೆ ಹಂತ. ಆಮೇಲೆ ನಿಮಗೆ ನಾನು ಈಗಾಗಲೇ ಹೇಳ್ದಂಗೆ ಸುಮಾರು 90 ಮತ್ತು 60 150 ದಿನದ ತನಕ ನಿಮಗೆ ಅವಕಾಶ ಇರ್ತದೆ. ಸಿಂಬಾಲಿಕ್ ಪೊಸೆಷನ್ ಅಂತ ಏನು ಹೇಳ್ತೀವಲ್ಲ, ಆ ಸಿಂಬಾಲಿಕ್ ಪೊಸೆಷನ್ವರೆಗೆ ಸಾಲಗಾರನಿಗೆ 150 ದಿನದ ತನಕ ಅವಕಾಶ ಇದೆ. 150 ದಿನದೊಳಗೆ ನೀವು ಏನಾದರೂ ಒಂದು ನಿರ್ಣಯ ಕೈಗೊಳ್ರಿ. ಅಲಕ್ಷ್ಯ ಮಾಡಬೇಡ್ರಿ. ಅಲಕ್ಷ್ಯ ಮಾಡಿದಷ್ಟು ಕಠಿಣನೂ ಹಾಕೊಂತ ಹೋಗ್ತದೆ, ಬಡ್ಡಿ ಬೆಳ್ಕೊಂತೂ ಹೋಗ್ತದೆ. ಸಾಲಗಾರ DRT ಆರ್ಡರ್ ಆದ ನಂತರೂ ಸಾಲವನ್ನು ಮರುಪಾವತಿ ಮಾಡಲಿಲ್ಲ, DRT ಒಳಗೆ ಅಕೌಂಟ್ ಪ್ರಕಾರ ಅಂದ್ರೆ ಬ್ಯಾಂಕಿಗೆ 2 ಆಪ್ಷನ್ಸ್ ಉಳಿತಾವೆ. ಒಂದು, ನಿಮ್ದು ಆಸ್ತಿಯನ್ನು ಹರಾಜು ಮಾಡಿ ತಮಗೆ ಬರಬೇಕಾದ ಹಣವನ್ನು ತಗೊಂಡು, ಹಣ ಏನಾದರೂ ಉಳಿದ್ರೆ ಅದನ್ನು ಸಾಲಗಾರನಿಗೆ ಮರಳಿಸುವುದು ಒಂದು. ಇನ್ನೊಂದು, ಸಾಲಗಾರನ ಜೊತೆ ಒನ್ ಟೈಮ್ ಸೆಟಲ್ಮೆಂಟ್, OTS ಅಂತೇಳಿ, ಒನ್ ಟೈಮ್ ಸೆಟಲ್ಮೆಂಟ್ ಒಳಗೆ ಮಾತುಕತೆ ಮಾಡೋದು. ಸಾಲಗಾರ ಇಚ್ಛಾಪಟ್ಟ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಅವ್ರು ಯೂಶ್ವಲಿ ಏನು ಮಾಡ್ತಾರೆ, ಬಡ್ಡಿ ಹಣ ಬಿಟ್ಟು ಒಂದು ಸ್ವಲ್ಪ ಕನ್ಸೆಷನ್ಸ್ ಮಾಡಿ, ಇಷ್ಟು ರೊಕ್ಕ ಕೊಟ್ಬಿಡಪ್ಪ, ನಾವು ನೀನು ಬಿಟ್ಬಿಡ್ತೇವೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಸಾಲಗಾರ ಒಪ್ಕೊಂಡು ಬಿಟ್ಟ ಅಂದ್ರೆ ಮುಗಿದೋಯ್ತು, ವ್ಯವಹಾರ ಮುಗಿದೋಗ್ಬಿಡ್ತೈತಿ. ಬ್ಯಾಂಕು ಮತ್ತು ಸಾಲಗಾರನ ಮಧ್ಯೆ ಇದ್ದಂಥ ಜಗಳ ನಿವಾರಣೆ ಆಗ್ತೈತಿ. ಮತ್ತು ಸಾಲಗಾರರ ತಲೆಯಲ್ಲಿ ಬರುವಂಥ ಇನ್ನೊಂದು ಪ್ರಶ್ನೆ ಏನಂದ್ರೆ ರಿಕವರಿ ಏಜೆಂಟ್ಸ್ ಬಗ್ಗೆ. ರಿಕವರಿ ಏಜೆಂಟ್ಸ್ ನಮಗೆ ಹರಾಸ್ಮೆಂಟ್ ಮಾಡ್ತಾರೆ ಅಂತೇಳಿ. ರಿಕವರಿ ಏಜೆಂಟ್ಸು ನಿಜವಾಗಿ ಕಾನೂನು ಪ್ರಕಾರ ಹೆಂಗೆ ನಡ್ಕೋಬೇಕು ಅಂದ್ರೆ, ಅತ್ಯಂತ ಪೊಲೈಟ್ ಆಗಿ, ಬ್ಯಾಂಕು ಸಾಲಗಾರನ ಮನೆಗೆ ಅಡ್ಡಾಡೋದು ಆಗೋದಿಲ್ಲ ಅಂಥೇಳಿ ಏಜೆಂಟ್ಸನ್ನು ನೇಮಿಸಿರ್ತದೆ. ಏಜೆಂಟ್ಸು ಸಾಲಗಾರನಿಗೆ ಅತ್ಯಂತ ಸಂಭಾವಿತ ಭಾಷೆಯಲ್ಲಿ ಮಾತನಾಡಬೇಕು, ಆತನಿಗೆ ಕಾನೂನಿನ ತಿಳುವಳಿಕೆಯನ್ನು ಕೊಡಬೇಕು ಮತ್ತು ಮರುಪಾವತಿಗೆ ಪ್ರೇರಣೆ ಮಾಡಬೇಕು. ಸೆಟಲ್ಮೆಂಟ್ಗೆ ಸಾಲಗಾರ ಇಚ್ಛಾಪಟ್ಟ ಅಂದ್ರೆ ಅತ್ಯಂತ ಅನುಕೂಲಕರ ಸೆಟಲ್ಮೆಂಟ್ಗಳನ್ನು ಅವನಿಗೆ ತಿಳಿಸಿ ಹೇಳಬೇಕು. ತಿಳಿಸಿ ಹೇಳಿ ಬ್ಯಾಂಕಿಗೂ ಅನುಕೂಲ ಆಗಬೇಕು, ಸಾಲಗಾರನಿಗೂ ಅನುಕೂಲ ಆಗಬೇಕು. ಹಂಗೆ ಈ ಏಜೆಂಟು ವ್ಯವಹರಿಸಬೇಕು. ಎರಡನೇದು, ಯಾವಾಗ ಬೇಕಾವಾಗ ಸಾಲಗಾರನ ಮನೆಗೆ ಹೋಗೋದು, ಸಾಲಗಾರ ಅಕ್ಕಪ್ಪಿ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಅವನ ಕುಟುಂಬದವ್ರಿಗೆ ಹೆದರ್ಸೋದು, ಮತ್ತು ಅಷ್ಟೊತ್ತಿಗೆ ಫೋನ್ ಮಾಡೋದು, ರಾತ್ರಿ 12 ಗಂಟೆ 1 ಗಂಟೆ ಹಿಂಗೆ ಫೋನ್ ಮಾಡೋದು, ಈ ಥರ ಮಾಡಬಾರ್ದು. ಇದನ್ನು ಕಾನೂನು ಒಪ್ಪೋದಿಲ್ಲ. ಮತ್ತು ಹಿಂಗೆ ಅಪ್ಪತಪ್ಪಿ ಏಜೆಂಟ್ ನಡ್ಕೊಂಡ ಅಂದ್ರೆ ಸಾಲಗಾರ ಏನು ಮಾಡ್ಬೋದು? ಸಾಲಗಾರನಿಗೆ ಆಪ್ಷನ್ಸ್ ಇರ್ತಾವೆ. ಒಂದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಬ್ಯಾಂಕಿನವ್ರಿಗೂ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಪೊಲೀಸರಿಗೂ ಕಂಪ್ಲೇಂಟ್ ಕೊಡ್ಬೋದು. ನಿಮಗೆ 3 ಅವಕಾಶ ಇರ್ತಾವೆ.
ನಿಮಗೆ ಯಾವ್ದು ಅನುಕೂಲ ಆ ಥರ ಕ್ರಮವನ್ನು ಕೈಗೊಳ್ಳಿ. ಮತ್ತು ಇನ್ನೊಂದು ವಿಷಯ, ಹೋಮ್ ಲೋನಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ನವರು ಹೋಮ್ ಲೋನ್ ಇದ್ದೊತ್ನಾಗ ಅತ್ಯಂತ ಸಹಕಾರದಿಂದ ವ್ಯವಹರಿಸ್ತಾರೆ. ಯಾಕಂದ್ರೆ ನಿಮ್ದು ಅಸೆಟ್ ಸೆಕ್ಯೂರಿಟಿ ಇರ್ತದೆ ಮತ್ತು ಮನಿ ಬಗ್ಗೆ ಸಾಲಗಾರನಿಗೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ. ಆದ್ದರಿಂದ ಆತ ಸಾಲವನ್ನು ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡೋದೇ ಇಲ್ಲ. ಆದಷ್ಟು ಏನಾದರೂ ಪ್ರಯತ್ನ ಮಾಡಿ ಸಾಲವನ್ನು ಮುಟ್ಟಿಸಿ ಮಣಿಯನ್ನು ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಅದು ಅವನಿಗೆ ಆರಾಮದಾಯಕ ಸ್ಥಳ. ಆತನು ಪೂರ್ಣ ಜೀವನವನ್ನು ಶ್ರಮಿಸಿ ಕಟ್ಟಿದಂತಹ ಅರಮನೆ, ಆತನಿಗೆ ಅದು ಅರಮನೆಯೇ. ಆದ್ದರಿಂದ ತಾನು ಕಟ್ಟಿದ ಮನೆಯನ್ನು ತಾನು ಕಳೆದುಕೊಳ್ಳಲಿಕ್ಕೆ ಸಾಲಗಾರ ಇಚ್ಛೆ ಪಡುವುದಿಲ್ಲ. ಅದನ್ನು ಬ್ಯಾಂಕು ಸಹ ಗೌರವಿಸುತ್ತದೆ, ಕಾನೂನು ಸಹ ಗೌರವಿಸುತ್ತದೆ. ಆದ್ದರಿಂದಲೇ ಆತನಿಗೆ ಅತ್ಯಂತ ಹೆಚ್ಚು ಅವಕಾಶಗಳನ್ನು ಕೊಡುತ್ತದೆ. ಆದರೆ ಪೂರ್ತಿ ಬಿಡ್ಲಿಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಬ್ಯಾಂಕಿನ ಬಗ್ಗೆ ಒಂದು ಕೇಸ್ ಅದ, ಅಭಿಷೇಕ್ ಬೋಸ್ ಆ್ಯಂಡ್ ಅದರ್ಸ್ ವರ್ಸಸ್ IDBI ಬ್ಯಾಂಕ್ ಲಿಮಿಟೆಡ್ ಆ್ಯಂಡ್ ಅದರ್ಸ್. ಈ ಕೇಸ್ ಹೋಗೋಕ್ಕಿಂತ ಮುಂಚೆ ನಾವು 2 ಸೆಕ್ಷನ್ಗಳನ್ನು ನೋಡಬೇಕು, ಸೆಕ್ಷನ್ 32 ಆ್ಯಂಡ್ ಸೆಕ್ಷನ್ 34. ಸೆಕ್ಷನ್ 32 ಏನು ಅಂತಂದ್ರೆ, ಬ್ಯಾಂಕಿನವರು ಈ ಸಾಲ ವಸೂಲಾತಿ ಒಳಗೆ ಏನು ಕ್ರಮವನ್ನು ಕೈಗೊಂಡಿರ್ತಾರಲ್ಲ ಅದನ್ನು ಗುಡ್ ಫೇತ್ನೊಳಗೆ ಕೈಗೊಂಡವ್ರ ಅಂತಂತ ಹೇಳಿ ಕಾನೂನು ನಂಬ್ತೈತಿ. ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ, ಅವ್ರಿಗೆ ಒಂದು ಸವಲತ್ತು ಕೊಡ್ತೈತಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ. ಅವ್ರು ಕೈಗೊಂಡಂಥ ಕ್ರಮದ ಮೇಲೆ ನಾವೇನಾದರೂ ಕಂಪ್ಲೇಂಟ್ ಕೊಟ್ವಿ ಅಂದ್ರೆ ಅವ್ರಿಗೆ ಸೆಕ್ಷನ್ 32 ಅಂತರ್ಗತ ಮಾಫಿ ಇರ್ತೈತಿ. ಇನ್ನು ಸೆಕ್ಷನ್ 34 ಏನು ಮಾಡ್ತೈತಿ, ಈ ಸಾಲ ವಸೂಲಾತಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸಿವಿಲ್ ಕೋರ್ಟ್ನಿಂದ ಹೊರಗಿಡ್ತೈತಿ. ಸಿವಿಲ್ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಇಲ್ಲ ಈ ಪ್ರಕರಣಗಳನ್ನು ವಿಚಾರಣೆ ಮಾಡಲಿಕ್ಕೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕೇಸಿಗೆ ಬರೋಣ. ಅಭಿಷೇಕ್ ಬೋಸ್ ಆ್ಯಂಡ್ ಅದರ್ಸ್ ವರ್ಸಸ್ IDBI ಬ್ಯಾಂಕ್ ಲಿಮಿಟೆಡ್ ಆ್ಯಂಡ್ ಅದರ್ಸ್. ಇದರೊಳಗೆ ಈ ಅಭಿಷೇಕ್ ಅವರು IDBI ಬ್ಯಾಂಕ್ನಿಂದ ಲೋನ್ ತೊಗೊಂಡಿರ್ತಾರೆ. ಆ ಲೋನ್ ಪೆಂಡಿಂಗ್ ಇದ್ದ ಹೊತ್ತಿನಾಗ ಏನೋ ಒಂದಿಷ್ಟು ಎಕ್ಸ್ಪಾನ್ಷನ್ ಸಲಾಗಿ ಮತ್ತು ಲೋನ್ ಸ್ಯಾಂಕ್ಷನ್ಸ್ ಮಾಡ್ಕೊತಾರೆ. ಮತ್ತು ಲೋನ್ ಸ್ಯಾಂಕ್ಷನ್ಸ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಅಸೆಟ್ಸ್ಗಳನ್ನು ಮಾರ್ಟ್ಗೇಜ್ ಮಾಡಿರ್ತಾರೆ. ಎಲ್ಲೇ ಬ್ಯಾಂಕಿನೊಳಗೆ ಮಾರ್ಟ್ಗೇಜ್ ಮಾಡಿಬಿಟ್ಟಿರ್ತಾರೆ. ಬ್ಯಾಂಕಿನವರು ಆ ಎಕ್ಸ್ಪಾನ್ಷನ್ ಲೋನ್ ಏನಿರ್ತತಿ ಆ ಅಮೌಂಟನ್ನು ರಿಲೀಸ್ ಮಾಡಿರಂಗಿಲ್ಲ. ಈ ಅಶೋಕ್ ಬೋಸ್ ಅವರು, ಅಭಿಷೇಕ್ ಅವರು ಎಷ್ಟೇ ಕೇಳ್ಕೊಂಡ್ರೂ ಆ ಕಂತುಗಳನ್ನು ಅವರು ಬಿಡುಗಡೆ ಮಾಡೋದಿಲ್ಲ. ಆದ್ದರಿಂದ ಈ ಅಭಿಷೇಕ್ ಅವರು ಏನು ಮಾಡ್ತಾರೆ, ಸಿವಿಲ್ ಕೋರ್ಟಿಗೆ ಬರ್ತಾರೆ. ಅವಾಗ IDBI ಏನು ಹೇಳ್ತೈತಿ, ಇದು ಕೇಸು ಸಿವಿಲ್ ಕೋರ್ಟ್ಸ್ಗೆ ಬರೋದಿಲ್ಲ, ಸರ್ಫೇಸಿ ಕಾನೂನಿನ ಅಂತರ್ಗತ ಬರ್ತೈತಿ ಅಥವಾ DRT ಬರ್ತೈತಿ ಅಂತಂಥೇಳಿ ಇದು ವಾದ ಮಾಡ್ತೈತಿ. ಅವಾಗ ಸಿವಿಲ್ ಕೋರ್ಟ್ನವರು ಏನು ತೀರ್ಮಾನ ಮಾಡ್ತಾರ ಅಂದ್ರೆ, ಇಲ್ಲೇ ಸಾಲದ ಮರುಪಾವತಿಗೆ ಸಂಬಂಧಪಟ್ಟಂಥ ವಿಷಯ ಇಲ್ಲ, ಇಲ್ಲಿ ಇರುವ ವಿಷಯವೇ ಬೇರೆ. ನೀವು ಸ್ಯಾಂಕ್ಷನ್ ಆದಂತಹ ಸಾಲವನ್ನು ಬಿಡುಗಡೆ ಮಾಡಿಲ್ಲ. ಸ್ಯಾಂಕ್ಷನ್ ಆಗಬೇಕಾದ ಸಾಲಕ್ಕಾಗಿ ನೀವು ಯಾವ ಅಸೆಟ್ಗಳನ್ನು ಮಾರ್ಟ್ಗೇಜ್ ಆಗಿಟ್ಕೊಂಡ್ರಿ ಆ ಅಸೆಟ್ಗಳು ಮಾರ್ಟ್ಗೇಜ್ನಿಂದ ಬಿಡುಗಡೆಗೊಳ್ಳಬೇಕು. ಯಾಕಂದ್ರೆ ಯಾವಾಗ ಲೋನ್ಸ್ ಬಿಡುಗಡೆ ಆಗಿಲ್ಲ ಆ ಮಾರ್ಟ್ಗೇಜ್ ಏನಾಗ್ತದೆ, ಇಲ್ಲೀಗಲ್ ಆಗ್ತದೆ. ಆ ಅಸೆಟ್ಸ್ಗಳನ್ನು ಬಿಡುಗಡೆ ಮಾಡಿರಿ ಅಂತಂಥೇಳಿ ಕೋರ್ಟು ಆರ್ಡರ್ ಮಾಡ್ತೀವಿ. ಇಲ್ಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ.